ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡ್ಬೇಕಾದ್ರೆ ಡೋಂಟ್ ಮಿಸ್ ದಿಸ್ ಹಿಡನ್ ಜಮ್ ಅಂತ ಯಾವ್ದೋ ಒಂದು ರೀಲ್ ಬಂದಿರೋ ನೋಡಿರ್ತೀರ. ಅಂತ ರೀಲ್ ಬಂದಾಗೆಲ್ಲ ವಾವ್, ಈ ಜಾಗ ಇಷ್ಟು ಸಖತ್ತಾಗಿದೆ, ಎಲ್ಲಿದೆ, ಹುಡ್ಕೊಂಡು ಹೋಗ್ಬೇಕಲ್ಲ ಅಂತೆಲ್ಲ ಆಸೆ ಬಂದಿರುತ್ತೆ. ಅಂತ ಚಂದ ಜಾಗಗಳಿಗೆ ಭೇಟಿ ನೀಡಿ, ವಿಡಿಯೋ ಮಾಡಿ, ಕಂಟೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಿ ಹಾಕುವಂತಹ ಟ್ರಾವೆಲ್ ಬ್ಲಾಗರ್ಸ್ ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಸ್ವಾಗತ. ಇದು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆಗೆ 4 ಯಂಗ್ ಕ್ರಿಯೇಟರ್ಸ್ ಇದ್ದಾರೆ. ಕೌಶಿಕ್ ಜೋಯ್ಸ್ ಇಷ್ಟ ದಿನ ಒಬ್ಬೊಬ್ರು ಸುತ್ತಾಡ್ತಿದ್ರು, ಈಗ ರೀಸೆಂಟ್ ಆಗಿ ಮದುವೆ ಆಗಿ ಇಬ್ಬಿಬ್ರು ಸುತ್ತಾಡ್ಬೇಕು ಅಂತ ಪ್ಲಾನ್ ಅಲ್ಲಿ. ಆಕ್ಚುಲ್ ಆಗಿ ಇವರು ಫಿನಾನ್ಷಿಯಲ್ ಅಡ್ವೈಸರ್, ಹಾಗೆ ಇಲ್ಲಿವರೆಗೂ ಸುಮಾರು 68 ಟ್ರೆಕ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ. ಸೆನ್ಸೇಷನಲ್ ಕರ್ನಾಟಕ ಅಂತ ಒಂದು ಸ್ವಂತ ತಂಡವನ್ನ ಶುರು ಮಾಡಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿರೋರು ಕೌಶಿಕ್, ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಇನ್ನೊಬ್ರು ಯಂಗ್ ಕ್ರಿಯೇಟರ್ ಕಾವ್ಯ ಅಂತ, ಅವ್ರು ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಇಷ್ಟು ದಿನ ನಿಗೂಢವಾಗಿ ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇರೋರು. ಅಪಾರ್ಟ್ ಫ್ರಮ್ ದಟ್ ಅವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, MSc ಓದ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟಿಂಗ್, ಕಂಟೆಂಟ್ ಕ್ರಿಯೇಷನ್ ಇವೆಲ್ಲ ಅವರ ಇಷ್ಟದ ಕ್ಷೇತ್ರಗಳು. ಕಾವ್ಯ ಅವರೇ ಸ್ವಾಗತ. ಇನ್ನೊಬ್ರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಡ್ರೋನ್ ಗೈ, ಮೈಸೂರು. ಇವರಿಗೆ ಭೂಮಿನ ನೆಲದಲ್ಲಿ ನೋಡೋದಕ್ಕೆ ಬೇಜಾರಾಗಿ ಆಕಾಶದಿಂದ ನೋಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರುವಂತವ್ರು. ಜೊತೆಗೆ ಇಂಜಿನಿಯರಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ಹಾಗೆ ಈಗ UPSC ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ನಿಮಗೂ ಕೂಡ ಸ್ವಾಗತ ಸಂಜಯ್. ಧನ್ಯವಾದ. ಇನ್ನೊಬ್ರು ಗೆಸ್ಟ್ ನಮ್ಮ ಜೊತೆ ಇರೋರು ಸುನೀಲ್. ರೋಡ್ ಟ್ರಿಪ್, ಅಡ್ವೆಂಚರ್, ಹೀಗೆ ಸಾಕಷ್ಟು ಟ್ರಿಪ್ಗಳನ್ನ ಆರ್ಗನೈಸ್ ಮಾಡಿರೋರು. ಎಲ್ರಿಗೂ ಇಷ್ಟವಾಗುವಂತಹ ಸ್ಥಳಗಳನ್ನ, ಎಲ್ರಿಗೂ ಆಪ್ತ ಎನಿಸುವಂತಹ ಸ್ಟೋರಿಗಳ ಮೂಲಕ, ಇನ್ಸ್ಟಾಗ್ರಾಮ್ ರೀಲ್ಗಳ ಮೂಲಕ, ಕಂಟೆಂಟ್ಗಳ ಮೂಲಕ ಜನರಿಗೆ ತಲುಪಿಸ್ತಾ ಇರೋರು. ಸ್ವಾಗತ ಸುನೀಲ್. ನಮ್ಮಲ್ಲಿ ಒಂದು 4-5 ಸೆಗ್ಮೆಂಟ್ ಅಂತ ಪಾಡ್ಕಾಸ್ಟ್ ನ ನಾವು ಪ್ಲಾನ್ ಮಾಡ್ಕೊಂಡಿರೋದು. ಸೊ ಇದರಲ್ಲಿ ಮೊದಲನೇ ಸೆಗ್ಮೆಂಟ್ ಇರೋದು ಹೆಂಗೆ ಇವೆಲ್ಲ ಅಂತ. ಇದರಲ್ಲಿ ನಿಮ್ಮ ಒಂದು ಜರ್ನಿ ಬಗ್ಗೆ ನಮಗೆ ಬೇಕಾಗಿರುವಂತದ್ದು. ಸೊ ಈಗ ನಾವು ಎಲ್ಲಿಂದನೋ ನಮ್ಮ ಪಾಡಿಗೆ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡಿರ್ತೀವಿ, ಏನೋ ಒಂದು ಆಸೆ ಇರುತ್ತೆ, ಬಟ್ ಅದನ್ನ ನಾವು ಯಾರು ಜಾರಿ ತರಕ್ ಆಗಿರಲ್ಲ. ಬಟ್ ನೀವು ಟ್ರಾವೆಲಿಂಗ್ ನಾವು ಮಾಡ್ತೀವಿ, ನಾವು ಇದನ್ನ ಏನೋ ಒಂದು ಕಂಟೆಂಟ್ ನ ಸ್ಟೋರಿ ಮೂಲಕ ಹೇಳ್ತೀವಿ ಅನ್ನೋದು ಇದೆಯಲ್ಲ. ಸೊ ಈ ಜರ್ನಿ ಹೆಂಗ್ ಶುರುವಾಯ್ತು ಅನ್ನೋದು ನಮ್ಗೆ ಬೇಕಾಗಿರೋದು. ಮೊದಲನೇದಾಗಿ ನೀವು ಹೇಳೋದಾದ್ರೆ ನಿಮ್ ಪ್ರಕಾರ ಟ್ರಾವೆಲ್ ಅಂದ್ರೆ ಏನು? ಕೌಶಿಕ್ ಅವರೇ ಶುರು ಮಾಡಿ. ಅವಾಗಿಲ್ಲ ಸೊ ನನ್ನ ಪ್ರಕಾರ ಟ್ರಾವೆಲ್ ಅಂದರೆ ನಮ್ಮನ್ನು ನಾವು ಭೇಟಿ ಆಗೋದು. ಸೊ ಇಲ್ಲಿ ಒಂದು ಕಡೆ ಏನೋ ಒಂದು ಓದಿರ್ತೀವಿ, ಏನೋ ಒಂದು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿರ್ತೀವಿ. ಸೊ ಅಲ್ಲಿ ನಮ್ಮನ್ನು ನಾವು ಕಳ್ಕೊಬಾರ್ದು. ಇವಾಗ ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀನಿ, ವರ್ಕ್ ಮಾಡ್ತೀನಿ, ಅಲ್ಲಿ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ, ಮನೆಗೆ ಬರ್ತೀನಿ, ಮಲಗ್ತೀನಿ, ಎದ್ದು ಹೋಗ್ತೀನಿ. ಸೊ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ, ಒಂದು 4-5 ವರ್ಷ ವರ್ಕ್ ಮಾಡಾದ್ಮೇಲೆ. ಸೊ ಅದಾದಮೇಲೆ ಟ್ರಾವೆಲ್ ಮಾಡೋಕ್ಕೆ ಶುರು ಆದಾಗ ನನಗೆ ನಾನೇ ಸಿಗೋಕ್ಕೆ ಶುರು ಆದೆ. ಸೊ ಅಲ್ಲಿ ನನ್ನಲ್ಲಿ ಏನಿದೆ, ಸೊ ನನ್ನನ್ನು ನಾನೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋ ಟ್ರಾವೆಲ್ ಅಂದ್ಕೋಬೋದು. ಏನಂದ್ರೆ ಅದೇ ಬೆಂಗಳೂರಿಗೆ ಬಂದಮೇಲೆ ಒಂದ್ಸಲಿ ಕಳೆದೋಗ್ಬಿಡ್ತೀವಿ ನಾವು ಊರಿಂದ. ಸೊ ಊರಲ್ಲಿ ಏನೂ ಇರಲ್ಲ ನಮಗೆ. ಈವನ್ TV ಕೂಡ ನಾನು ಓದಬೇಕಾದ್ರೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಸೊ ಮುಳುಗಡೆ ಆಗಿ ಬಂದಿದ್ದ ಜಾಗ. ಸೊ ಅಲ್ಲಿಂದ ಒಂದ್ಸಲಿ ಬೆಂಗಳೂರಿಗೆ ಬಂದ್ವಿ ಅಂದರೆ ನಾವು ಬಾವಿ ಒಳಗಿನ ಕಪ್ಪೆನೇ ಆಗಿರ್ತೀವಿ. ಇಲ್ಲಿ ಕಾಂಪಿಟೇಷನ್ ಮಧ್ಯೆ ಹೋರಾಡಿಕೊಂಡು ಸೊ ಎಲ್ಲದನ್ನು ಒಂದು ಸ್ವಲ್ಪ ಬೀಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಸೊ ಓಕೆ, ನಾನು ಎಲ್ಲಿ ಕಳೆದೋಗಿದ್ದೀನಿ, ನಮ್ದು ಆ್ಯಕ್ಚುಲ್ ಏನಿದೆಯೋ ಅದನ್ನು ಮರೆತು ನಾವು ಬೇರೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ವಾಪಸ್ ಪುನಃ ಅದೇ ನಾವು ನಮ್ಮ ರೂಟೆಡ್ ಏನಿದೆ ಅಲ್ಲಿಗೆ ವಾಪಸ್ ಸಿಗೋ ಥರ ಆಯಿತು. ಡ್ರೋನ್ ಕಣ್ಣಲ್ಲಿ ಹೇಳೋದಾದ್ರೆ ಡ್ರೋನ್ ಸಂಜಯ್ ಅಂತ ಹೇಳಿದ್ರೆ ಕಾಂಟ್ರವರ್ಸಿ ಆಗಲ್ಲ? ಇಲ್ಲ, ಹಾಗೇನಿಲ್ಲ. ಸೊ ನನಗೆ ಟ್ರಾವೆಲ್ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ಟ್ರಾವೆಲ್ ನನಗೇನಂದರೆ, ಸೊ ನಾನು ಅಂಟಿಲ್ ಇಂಜಿನಿಯರಿಂಗ್ ಓಡಾಡ್ದವನೇ ಅಲ್ಲ, ಮನೆ ಬಿಟ್ಟು ಈಚೆ ಹೋದವನೇ ಅಲ್ಲ, ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದವನೇ ಅಲ್ಲ. ಸೊ ನನಗೇನಿತ್ತು ಅಂದರೆ, ಎಲ್ಲರೂ ನೋಡಿ ಮಜಾ ಮಾಡ್ತಿದ್ದಾರೆ. ಸೊ ನಾನು ಟ್ರೈನೇ ಮಾಡಿಲ್ಲ. ಅಟ್ಲೀಸ್ಟ್ ಏನಿದೆ ಅಂತ ನೋಡೋಣ ಅಂತ ಹೇಳಿ ನಮ್ಮ ಮನೆಯಿಂದ ಈಚೆ ಬಂದೆ, ಅಂದರೆ ಓಡಾಡೋಕ್ಕೆ. ಸೊ ಆದ್ಮೇಲೆ ಟ್ರಾವೆಲಿಂಗ್ ಅಂತ ಹೇಳಿ ಹೊಸ ಜಗತ್ತನ್ನ ನೋಡ್ತೀನಿ, ಜನ ನೋಡ್ತಿದ್ದೀನಿ, ಹೊಸದನ್ನು ಕಲಿತಿದ್ದೀನಿ. ಸೊ ಪ್ರತಿದಿನ ಟ್ರಾವೆಲ್, ಪ್ರತಿಯೊಂದನ್ನು ಈಗ ಹೊಸದು. ಟ್ರಾವೆಲಿಂಗ್ ಅಂತಂದರೆ ನನಗೆ ಮೊದಲಿಂದನೂ ಇಷ್ಟ. ಕಾಲೇಜಿಗೆ ಹೋಗ್ಬೇಕಿದ್ರಿಂದನೂ ಇಷ್ಟನೇ. ಮನೇಲಿ ಸುಳ್ಳು ಹೇಳಿ ಕಾಲೇಜಿಗೆ ಕ್ಲಾಸ್ ಬಂಕ್ ಮಾಡಿ, ಇವಾಗೂ ಅಷ್ಟೇ ಆಫೀಸಿಗೆ ಹೋಗಬೇಕಿದ್ರೆ ಲೀವ್ ತಗೊಂಡು ಟ್ರಾವೆಲ್ ಮಾಡೋದು. ಮ್ಯಾನೇಜರಿಗೆ ಸುಳ್ಳು ಹೇಳಿ.
ನನಗೆ ಟ್ರಾವೆಲ್ ಏನು ಅಂದರೆ ಏನು ಅಂತ ಹೇಳ್ಬಹುದು ಅಂದರೆ ಎಜುಕೇಷನ್ ಅಂತಲೇ ಹೇಳ್ಬೋದು. ವಿದ್ಯಾಭ್ಯಾಸ ಅಂತ ನಾವು ಏನು ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಕಲಿಸೋದೆ ನಮಗೆ ಟ್ರಾವೆಲ್. ಯಾಕೆಂದರೆ ನಾವು ಇಲ್ಲಿ ಸ್ಕೂಲಲ್ಲಿ ಒಂದು ಶಾಲೆಯಲ್ಲಿ ಕೂತ್ಕೊಂಡು ನಾವು ಕಲಿಯೋದಕ್ಕಿಂತ ನಾವು ಆಚೆ ಹೋಗಿ ಎಕ್ಸ್ಪೋಜರ್ ಸಿಕ್ಕಾಗ ಅಥವಾ ನಮಗೆ ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಇನ್ನೊಂದು ಮತ್ತೊಂದು ಸಿಚುಯೇಷನ್ಗಳು ಬರ್ಬೋದು, ಅವಾಗ ನಮಗೆ ಟ್ರಾವೆಲ್ ಕಲ್ಸೋದಿದೆ ನೋಡಿ, ಅದು ತುಂಬ ಕಲಿಸುತ್ತೆ. ನನಗೆ ಎಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಆಗಿದ್ದು ಅಂದರೆ ನನಗೆ 2017 ನಮ್ಮಮ್ಮ ತೀರ್ಕೊಂಡ್ರು. ಅದಾದ್ಮೇಲಿಂದ ನಮ್ಮಮ್ಮಂಗೆ ಬೆಟ್ಟ ಇಷ್ಟ ಇತ್ತು ಅನ್ನೋದು ಒಂದು ಸ್ಟಾರ್ಟ್ ಆಗೋ ಪಾಯಿಂಟ್. ಅಲ್ಲಿಂದ ಹೋಗೋಣ ನೋಡೋಣ ಅನ್ನೋದು ಒಂದಿತ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಸೋಲೋ ಜರ್ನಿ. ಅಲ್ಲಿಂದ ಒಬ್ಬನೇ ಹೋಗೋಣ ಅಂತ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ಟ್ರಾವೆಲ್ ಇಲ್ಲಿವರೆಗೂ ಹಾಗೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯಿತು. ಹಾಗೆ ಟ್ರಾವೆಲ್ ಸೋಲೋ ಜರ್ನಿನ ಗೆಲುವಿನ ಜರ್ನಿ ಮಾಡ್ಕೊಂಡಿದ್ದೆ. ಖಂಡಿತ. ಇತ್ತೀಚೆಗೆ ಒಂದ್ ಸ್ವಲ್ಪ ಹಿಂದೆ ಅಮೀರ್ ಖಾನ್ ಒಂದ್ ಕಡೆ ಹೇಳ್ತಾ ಇದ್ರು, ಎಲ್ಲರಿಗೂ ಈ 10th ಅಥವಾ ಕಾಲೇಜ್ ಮುಗಿಸಿದ ಕೂಡಲೇ ಒಂದು ವರ್ಷ ಗ್ಯಾಪ್ ತಗೊಂಡು, ಇಲ್ಲ ನಾನ್ ಮನೇಲಿ ಹೇಳಿ ಒಂದು ವರ್ಷ ನನ್ಗೆ ಬ್ರೇಕ್ ಬೇಕು ಅಂತ, ಭಾರತದ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ನಾನ್ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿ ಹೋಗ್ಬೇಕು. ಆ ಒಂದು ವರ್ಷ ಕಲಿಸೋ ಜರ್ನಿ ಇದೆಯಲ್ಲ, ಅದು ಬೇರೆ ಎಲ್ಲೂ ಸಿಗಲ್ಲ ನಮ್ಗೆ ಅಂತ ಒಂದ್ ಕಡೆ ಹೇಳ್ತಾ ಇದ್ರು. ಸೊ ಆ ಜರ್ನಿ ಸುಲಭದೂ ಆಗಿರಲ್ಲ, ಎಲ್ಲ ರೀತಿಯ ಕಷ್ಟಗಳು ಇದ್ದೇ ಇರುತ್ತೆ. ಸೊ ಪ್ರಯಾಣ ಅಂತ ಬಂದಾಗ ನಿಮಗೆ ಕಾಡುವಂತಹ ಭಯ ಯಾವುದು? ಅದೇ ನೀವು ಹೇಳಿದ್ರಲ್ಲ, ಅದೇ ರೀಲ್ಗೆ ಎಲ್ಲ ಕಮೆಂಟ್ ಹಾಕ್ತಾರೆ, ದೊಡ್ಡಣ್ಣಂದು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಸೊ ಮೇಜರ್ ಅದೇ. ಸೊ ನಮ್ದು ಇನ್ಕಮ್ ಟ್ರಾವೆಲಿಂದನೇ ಬರುತ್ತೆ ಅಂತಾದರೆ ಇಟ್ ಈಸ್ ಗುಡ್. ಸೊ ಅದೊಂದು ಭಯ ಇರುತ್ತೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು, ಹೆಂಗೆ ಮಿನಿಮೈಸ್ ಮಾಡಬೇಕು ಅದೊಂದು ಭಯ ಇರುತ್ತೆ. ಆಮೇಲೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಾಗ ಅಲ್ಲಿ ಹೇಗಿರ್ಬೋದು ಪ್ಲೇಸ್, ನಮಗೆ ಇವಾಗಾದರೂ ಆ್ಯಕ್ಸೆಸ್ ಇದೆ. ನಾವು ಶುರು ಮಾಡೋ ಟೈಮಲ್ಲೆಲ್ಲ ಈ ಥರ ಎಲ್ಲ ಒಂದು ಹಿಡನ್ ಪ್ಲೇಸ್ ಇದೆ ಅಂದರೆ ಅದು ಹಿಡನ್ನೇ, ಅಲ್ಲಿ ಯಾವ ಮನುಷ್ಯರು ಕೂಡ ಇರಲ್ಲ. ಇವಾಗ ಒಂದು ಹಿಡನ್ ಜಾಗ ಅಂದರೂ ಕೂಡ ಅಲ್ಲೊಬ್ರು ಸೆಲ್ಫಿ ತೆಕ್ಕೊತಾ ಇರ್ತಾರೆ ಆಲ್ರೆಡಿ. ಸೊ ಅಷ್ಟು ಎಕ್ಸ್ಪ್ಲೋರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದೊಂದು ಭಯ ಇರುತ್ತೆ, ಅಲ್ಲಿ ಏನಿರ್ಬೋದು, ಸೇಫಾ. ನೀವು ಚೆನ್ನಾಗಿ ಹೇಳ್ಬೋದು, ಈ ಸೇಫ್ ಅನ್ನೋ ವಿಷಯಕ್ಕೆ ಬಂದಾಗ ಸೇಫ್ ಅಂತ ಬೈಕೊಳ್ಬೇಡಿ, ಹುಡುಗಿಯಾಗಿ ಟ್ರೀಟ್ ಮಾಡ್ತಾ ಇದೀನಿ, ಸಮಾಧಾನ ಕೊಡ್ತಾ ಇಲ್ಲ ಅಂತ. ಬಟ್ ಇನ್ ಜನರಲ್ ಹೇಳೋದಾದ್ರೆ ಯಾವ ರೀತಿಯ ಭಯ ನಿಮ್ಮನ್ನು ಕಾಡಬಹುದು? ಟ್ರಾವೆಲ್ ಮಾಡುವಾಗ ನಂಗೆ ಯಾವುದು ಆ ಥರ ಭಯ ಇಲ್ಲ. ಟ್ರಾವೆಲ್ ಮಾಡುವಾಗ ನಾನು ಮನೇಲಿ ಸುಳ್ಳು ಹೇಳಿ ಹೋಗಿರ್ತೀನಿ, ಇಲ್ಲಿ ಇಂಥ ಕಡೆ ಹೋಗ್ತೀನಿ ಅಂತ ಹೇಳಲ್ಲ. ಯಾಕಂದರೆ ಮನೇಲಿ ಬೇಡ ಅಂತ ಹೇಳಿರ್ತಾರೆ. ಮಾನ್ಸೂನ್ ಟೈಮಲ್ಲೆಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೇಡ, ಮತ್ತು ಆ ಥರ ಫಾಲ್ಸ್ಗೆಲ್ಲ ಹೋಗ್ಬೇಡ, ಆ ಬಂಡೆಕಲ್ ಮೇಲೆಲ್ಲ ನಿಲ್ಬೇಡ, ತುದಿಗೆಲ್ಲ ಹೋಗಿ ಆ ಥರ ಎಲ್ಲ ಹೇಳಿರ್ತಾರೆ. ಆ ಥರ ಪ್ಲೇಸಿಗೆಲ್ಲ ಹೋಗಿ ನನಗೇನಾದರೂ ಆದರೆ ಮನೇಲಿ ಗೊತ್ತಾಗಿ ಮತ್ತೆ ಆ ಥರದ ಭಯ. ನನಗೆ ಟ್ರಾವೆಲಿಂಗ್ ಮಾಡೋಕ್ಕೆ ಏನು ಭಯ ಇಲ್ಲ, ಮನೇಲಿ ಗೊತ್ತಾಗ್ರೆ ಅಂತ ಭಯ ಅಷ್ಟೇ. ಸಣ್ಣ ಪುಟ್ಟದ್ದು ಇರ್ಬೋದು, ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಬಸ್ ಮಿಸ್ ಆಗುತ್ತೆ, ಅದೆಲ್ಲ ಮೀರಿದೊಂದಿದೆ. ನಾವು ಇಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡೇ ಕಾಲ ಕಳಿತೀವಿ. ನಾವು ಹೋಗಿ ಟ್ರಾವೆಲ್ ಮಾಡಬೇಕು ಅನ್ನೋ ಭಯ ಬಿಟ್ರೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಭಯ ಬಿಟ್ರೆ, ಟ್ರಾವೆಲ್ ಅಲ್ಲಿ ಸಣ್ಣ ಪುಟ್ಟದಿದೆ, ಭಾಷೆ ಬರದೇ ಇರೋದು ಅಥವಾ ಆ ಥರ ಭಯ ಕೆಲವೊಂದು. ಸೊ ನನಗೆ ಭಯ ಅಂದ್ರೆ ಭಯ ಅಂತ ಏನಿಲ್ಲ. ನನಗೆ ಒಂದೇ ಕಡೆ ಕೂರೋದು ಅಂದ್ರೆ ಅದೇನೆ ನಂಗೆ ದೊಡ್ಡ ಭಯ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಈಗ ಓಡಾಡ್ತಾನೆ ಇದೀನಿ, ನಾನು ಕಂಟಿನ್ಯೂಸ್ಲಿ ಎಲ್ಲಾ ಕಡೆನೂ ಓಡಾಡ್ತೀನಿ, ಪೋಸ್ಟ್ ಮಾಡಲ್ಲ, ಓಡಾಡ್ತೀನಿ, ಅನುಭವಿಸ್ತೀನಿ. ಒಂದ್ ಕಡೆ ನಂಗೆ ಕೂರಕ್ಕಂದ್ರೆ ಇಷ್ಟ ಇಲ್ಲ. ಸೊ ಈ ಪಾಡ್ಕಾಸ್ಟ್ ಏನು ಸಮಸ್ಯೆ ಇಲ್ಲ, ಇಲ್ಲ ಆ ಥರ ಇಲ್ಲ. ಅದು ಟ್ರಾವೆಲ್ ಮಾಡ್ಕೊಂಡೇ ಬಂದಿದಾರ. ಸೊ ಈಗ ಎಲ್ಲೋ ಒಂದ್ ಕಡೆ ಹೋದಾಗ ನಮಗೆ ಅಲ್ಲಿ ಆ ಜಾಗಕ್ಕೆ ಹೋದ್ಮೇಲೂ ಅಲ್ಲಿ ಕೂರೋದ್ ಬೇಡ, ಇನ್ನೊಂದಿಷ್ಟು ಹುಡುಕೋಣ, ಇಲ್ಲೇನೋ ಒಂದ್ ಕಡೆ ಸುತ್ತಾಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ನಿಮ್ ಪ್ರಕಾರ ಏನು ಅಂದ್ರೆ, ಯಾರೋ ಒಂದ್ ಜಾಗಕ್ಕೆ ಹೋದ್ರೆ ಅಲ್ಲೊಂದಷ್ಟು ಹೊತ್ತು ಕಳಿಬೇಕಾ, ಅಥವಾ ಇಲ್ಲ ಅಲ್ಲೂ ಒಂದ್ ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟ್ ಬೇರೆ ಹುಡ್ಕೊಂಡು ಹೋಗುವಂತದ್ದು ಮಜಾ ಕೊಡುತ್ತಾ? ಅಥವಾ ಅಂದ್ರೆ ಇನ್ ಜನರಲ್ ಹೇಳೋದಾದ್ರೆ ಯಾವ ರೀತಿಯದ್ದು ಮಾಡೋದು ಬೆಟರ್? ಸ್ಲೋ ಟ್ರಾವೆಲ್ ಅನ್ನೋದು ಏನಿದೆಯೋ ಅದು ಬೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ನಾವು ಅಲ್ಲಿ ಸ್ವಲ್ಪ ಕಾಲ ಕಳೆದಾಗ ಅಲ್ಲಿ ಲೋಕಲ್ಸ್ ಹತ್ರ ಮಾತಾಡ್ತೀವಿ, ಕೆಲವೊಂದು ಜಾಗದ ಬಗ್ಗೆ ತಿಳ್ಕೊಂತೀವಿ, ಈ ಜಾಗ ಇದೆ ಅಂತ. ಅದ್ರ ಮೇಲೆ ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ಕಲಿತೀವಿ, ಈ ಜಾಗ ಇದೆ. ಸ್ಲೋ ಟ್ರಾವೆಲ್ ಆದಾಗ ನಿಮಗೆ ಜಾಗಗಳು ಗೊತ್ತಾಗುತ್ತೆ, ಲೋಕಲ್ಸ್ನ ಮಾತಾಡ್ತೀರಾ. ಆ ರೀತಿಲಿ ನನಗೆ ಸ್ಲೋ ಟ್ರಾವೆಲ್ ಇಷ್ಟ ಆಗುತ್ತೆ. ನಾವು ಒಂದು ಅಂದರೆ ಮಿಡ್ಲ್ ಸ್ಕೂಲಲ್ಲಿ ಇರಬೇಕಾದ್ರೆ ಅಥವಾ ಸ್ಕೂಲಲ್ಲಿ ನಮಗೆ ಟೂರ್ ಕರ್ಕೊಂಡು ಹೋಗ್ತಾಯಿದ್ರು.
ಸೊ ಅದ್ರದ್ದು ಮೇನ್ ಇಂಟೆನ್ಷನ್ನೇ ಅದಾಗ್ತಿತ್ತು, ಇದಾದ್ಕೊಳ್ಳೋದು ಅದಾದ್ಕೊಳ್ಳೆ ಇದು ಜಾಗ ತೋರಿಸೋದು. ಸೊ ಇವಾಗ ಏನಾಗಿದೆ ಅಂದರೆ ನಾವು ಒಂದು ಜಾಗಕ್ಕೆ ಹೋದರೆ ಅಲ್ಲಿ ಇರ್ತೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ, ನನಗೆ ಅದೇ ಇಷ್ಟ. ಮೇನ್ ರೀಸನ್ ಏನು ಅಂದರೆ, ಸೊ ಅಲ್ಲಿ ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬಂದುಬಿಟ್ರೆ ನಾನು ವಿಸಿಟರ್ ಆಗಿಬಿಡ್ತೀನಿ. ಸೊ ಅಲ್ಲಿನವನು ನಾನು ಒಬ್ಬ ಆಗಬೇಕು ಅಂದರೆ ನಾನು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಸೊ ಹಾಗಾಗಿ ಸೊ ಒಂದು ಜಾಗ ಸ್ವಲ್ಪ ದಿನ ಇದ್ದು ನೆಕ್ಸ್ಟ್ ಜಾಗಕ್ಕೆ ಹೋಗೋದು ಬೆಸ್ಟ್. ಇದಕ್ಕೆ ಹೇಳೋದಾದ್ರೆ ಅಂದ್ರೆ ಈ ಕೆಲವೊಮ್ಮೆ ನಾವು ಯಾವ್ದೋ ಒಂದು ಊರನ್ನ ಇಷ್ಟಪಟ್ಬಿಡ್ತೀವಿ, ಬಟ್ ಎಲ್ಲಾ ಊರು ಇವನನ್ನ ನನ್ನವನು ಅಂತ Accept ಮಾಡಲ್ಲ. ಅನ್ನೋದೊಂದು ಇರುತ್ತೆ. ಸೊ ಆ ತರ ದೃಷ್ಟಿಯಲ್ಲಿ ನೋಡಕ್ ಹೋದ್ರೆ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಕಳೆದ್ರೆ ಈ ಊರಿಗೆ ಒಂದು ನಾನು ಅಲ್ಲಿಗೆ suit ಆಗ್ತೀನಿ. ಸೊ ಇವ್ರು ಹೇಳಿದ್ದು ಸ್ಲೋ ಟ್ರಾವೆಲ್ ಬಗ್ಗೆ ನಾನು ಒಪ್ತೀನಿ. ಬಟ್ ಈಗ ನಾನು ಹಾಕೋ ಕಂಟೆಂಟ್ ಬೇರೆ, ನಾನು ಎಂಜಾಯ್ ಮಾಡೋದು ಬೇರೆ. ಸೊ ಲೈಕ್ ನಾನು ಸ್ಲೋ ಟ್ರಾವೆಲರ್ನೇ, ತುಂಬಾ ಜಾಗನ ತುಂಬಾ ದಿನ ಇರ್ತೀನಿ. ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರ್ಸೋದಿಲ್ಲ, ಒಂದ್ ದಿನ ಇಲ್ಲಿ ಬಿಟ್ರೆ ನಾಳೆ ಇನ್ನೊಂದ್ ದಿನ ಅಲ್ಲಿ ಇನ್ನೊಂದ್ ಆಗದೇನೆ ನಾನು ತೋರ್ಸೋದು. ಸೊ ಸ್ಲೋ ಟ್ರಾವೆಲರ್ ಆಗಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ನಾ ಹಾಕದ್ದು ಮತ್ತೆ ನಾನು ತೋರ್ಸೋ ಇಚ್ಛೆ ಏನಂದ್ರೆ ಪ್ರತಿಯೊಂದು ಈವೆಂಟ್ ಜನ ನೋಡ್ಲಿ. ಈಗ ಒಂದೊಂದು ಜಾತ್ರೆಗಳಾಗ್ಲಿ, ನಂಗೆ ಇಂಟ್ರೆಸ್ಟ್ ಏನಂದ್ರೆ ಇಲ್ಲಿ ಜಾತ್ರೆಗಳು, ಹಿಸ್ಟ್ರಿ, ಆರ್ಕಿಟೆಕ್ಚರ್. ಸೊ ಅದರಿಂದ ನಾನು ಫಾಸ್ಟ್ ಮೂವಿಂಗ್ ಥಿಂಗ್ಸ್ ಮಾಡ್ತಿದ್ದೀನಿ. ಬಟ್ ಹಿಸ್ಟ್ರಿ ಬಗ್ಗೆ ಅಂದ್ರೆ ನಾ ತಿಳ್ಕೊಂಡಿರ್ತೀನಿ ಏನೇನ್ ತೆಗಿಬೇಕು ಹೇಗೆ ಅಂತ. ಬಟ್ ಆ ಮೂಮೆಂಟ್ ಈಗ ನಾವು ಆ ಜಾಗಕ್ಕೆ ಹೋದಾಗ ಆ ಜಾತ್ರೆಗೆ ಎಲ್ಲ ಫಾಸ್ಟ್ ಇರುತ್ತೆ ಇಡೀ ದಿನ. ಸೊ ಅದ್ರ ತಕ್ಕಂತೆ ಒಂದ್ ಮುಗಿಸಿ ಈಗ ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡ್ಬೇಕು. ಸೊ ಬಿಟ್ಟು ವಾಪಸ್ ಎಡಿಟ್ ಮಾಡಿ ಬಂದು ಹಾಕಿ ಮಾಡಲೇಬೇಕು. ಸ್ಲೋ ಟ್ರಾವೆಲಿಂಗ್ ಇಷ್ಟಪಡೋದು ಯಾಕಂತಂದ್ರೆ ಸ್ಲೋ ಟ್ರಾವೆಲಿಂಗ್ಗೆ ಇಷ್ಟಪಡೋದು ಯಾಕಂತಂದ್ರೆ ಇವಾಗ ನಾವು ಒಂದು ಪ್ಲೇಸಿಗೆ ಹೋಗಿದ್ದೀವಿ ಅಂದರೆ ಆ ಪ್ಲೇಸಿಗೆ ನಾವೇನು ಪದೇ ಹೋಗಲ್ಲ, ಒಂದೇ ಸಲ ಹೋಗೋದು. ಒಂದೇ ಸಲ ಹೋದಾಗಲೇ ಆ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಸ್ವಲ್ಪ ಟೈಮ್ ಕಳೆದು ಆ ಥರ ಬರೋದೇ ನಂಗೆ ಇಷ್ಟ. ಅದಕ್ಕೆ ಸ್ಲೋ ಟ್ರಾವೆಲಿಂಗ್ನೇ ಪ್ರಿಫರ್ ಮಾಡಿ. ಸೊ ಅವ್ರು ಹೇಳ್ಬೇಕಾದ್ರೆ ಈಗ ಅದೇ ಹೇಳ್ತಾ ಇದ್ರು ಅಂದ್ರೆ ನನಗೆ ಸ್ಲೋ ಟ್ರಾವೆಲ್ ಇಷ್ಟ, ಬಟ್ ನಾನು ಹಾಕೋ ಕಂಟೆಂಟ್ ಆಗೋದು ಫಾಸ್ಟ್ ಮೂವಿಂಗ್ ಅಂತ. ಸೊ ಅದನ್ನ ಬೇಸ್ ಆಗಿ ಕೇಳೋದಂದ್ರೆ ಸೋಷಿಯಲ್ ಮೀಡಿಯಾ ನಿಮ್ಗೆ ನಿಮ್ಮ ಟ್ರಾವೆಲ್ ಶೈಲಿ ಏನಾದ್ರು ಬದಲಾವಣೆ ಮಾಡಿದ್ಯಾ, ಅಥವಾ ಸೋಷಿಯಲ್ ಮೀಡಿಯಾ ಹೇಗೆ ಇನ್ಫ್ಲೂಯೆನ್ಸ್ ಮಾಡಿದೆ? ಸೊ ನಾ ಹೇಳ್ದಂಗೆ ನಾನು ಹಾಕೋದ್ ಮಾತ್ರ ಫಾಸ್ಟ್. ಅಂದ್ರೆ ಈಗ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದೆ ಈಗ 1.5 ವರ್ಷ ಮುಂಚೆ ನಂಗೆ ಏನೂ ಗೊತ್ತಿಲ್ಲ, ಟ್ರಾವೆಲಿಂಗ್ ಬಗ್ಗೆ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಡ್ರೋನ್ ಏನು ಗೊತ್ತಿಲ್ಲ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲ ಫಾಸ್ಟ್ ಆಗೇ ಇತ್ತು. 1 ವರ್ಷ ನಾನು ಫಾಸ್ಟ್ ಆಗೇನೆ ಎಲ್ಲ ಮಾಡಿದೆ, ಟ್ರಾವೆಲಿಂಗ್ ಆಗಲಿ ಈವೆಂಟ್ಸ್ ಹಾಕೋದೆಲ್ಲ. ಬಟ್ ನಂಗೆ ಒಂದು ಕ್ವಶನ್ ಬಂತು, ನಾನೇನು ಕಲಿತೆ ಅದರಿಂದ ಅಂತ. ಸೊ ನಿಜವಾಗ್ಲೂ ನೋಡೋದಾದ್ರೆ ನಂಗೆ ಏನೂ ಗೊತ್ತೇ ಇಲ್ಲ 1 ವರ್ಷ ಏನು ಮಾಡಿದ್ದೀನಿ ಅಂತ. ಫಾಸ್ಟಾಗಿ ಓಡ್ತಿದ್ದೆ ಅಂತೇಳಿ ನಾನು ಹಾಕ್ತಿದ್ದೀನಿ, ಜಾಗ ಚೇಂಜ್ ಮಾಡ್ತೀನಿ, ಹೋಗ್ತೀನಿ. ಬಟ್ ಈಗ 1 ವರ್ಷ ಆದ್ಮೇಲೆ ನನಗೆ ಸ್ಲೋ ಆಗಿ ಹೋಗ್ಬೇಕು. ಅದನ್ನ ಮೇಯ್ನ್ ಆಗಿ ಈಗ ಜಾತ್ರೆ ಆಗ್ತಿದೆ ಅಂದ್ರೆ ತಿಳ್ಕೊಬೇಕು ಅಂತ ಹೇಳಿ ನಾನು 3 ದಿನ ಅಲ್ಲೇ ಇರ್ತೀನಿ ಪ್ರತಿಯೊಂದು ಜಾತ್ರೆಯಲ್ಲಿ. ಸೊ ನಾನು ಅಟ್ಲೀಸ್ಟ್ 2 days ಅಲ್ಲಿ ಸ್ಟೇ ಆಗ್ತೀನಿ. ಸೊ ಈಗ ನಾರ್ಮಲ್ ಆಗಿ ಎಲ್ಲರೂ ಜಾತ್ರೆ ಮಾಡುವಾಗ ಜಾತ್ರೆ ಮಾತ್ರ ತೆಗ್ದು ಹಾಕ್ತಾರೆ. ಈಗ ಬೆಳಿಗ್ಗೆ ಇದ್ದಾಗ ಹೆಂಗಿರುತ್ತೆ ಶುಭ ಮುಂಜಾನೆ, ಈಗ ಜಾತ್ರೆ ಇದೆ ನೋಡಿ, ಹುಸ್ಕೂರ್ ಜಾತ್ರೆ ಆಯ್ತು, ಅಷ್ಟು ದೊಡ್ಡದು, ಹೆಂಗ್ ಬಿದ್ದಿದೆ ಎಷ್ಟೊಂದ್ಸಲಿ, ಏನೂ ಆಗಿಲ್ಲ. ಬಟ್ ಯಾರು ನೋಡಿರಲ್ಲ, ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತು ಆ ದೊಡ್ಡ ಚಕ್ರ ಗಾಳಿ ಜೋರಾಗಿ ಬೀಸ್ತಿರುತ್ತೆ, ಜನ ಆದ್ರೂ ಚಕ್ರದ ಕೆಳಗೆನೆ ಮಲಗಿರ್ತಾರೆ. ಸೊ ಆ ನಂಬಿಕೆ ಅದನ್ನ ನೋಡಕ್ಕೆಲ್ಲ ಈಗ ನೀವು ನೋಡ್ಲೇಬೇಕು, ಈಗ ಸ್ಲೋ ಲೈಫ್. ಸೊ ಅದಕ್ಕೆ ನೀವು ಅಲ್ಲಿದ್ದೇನೆ ನೋಡಿದ್ರೆ ಬೆಟರ್. ತುಂಬಾ ಜನ ಹೇಳಿದ್ರು. ಸೊ ನಿಮ್ಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆಗಿರೋದು ಅಥವಾ ಅಂದ್ರೆ ಓಕೆ, ಸೊ ಹೇಗಿತ್ತು ಅಂದರೆ ನಾವು ಜರ್ನಿ ಸ್ಟಾರ್ಟ್ ಮಾಡುವಾಗ ಆರ್ಕುಟ್ ಇತ್ತು, ಆಮೇಲೆ ಫೇಸ್ಬುಕ್ ಬಂತು, ಅದಾದಮೇಲೆ ಇವಾಗ ಇನ್ಸ್ಟಾಗ್ರಾಮ್ ಇದೆ, ಮಧ್ಯೆ ಟಿಕ್ಟಾಕ್ ಎಲ್ಲ ಬಂದೋಯ್ತು. ಅದಕ್ಕೆ ನಾವು ಆಗಲೇ ಇಲ್ಲ, ಅದೇ ನಮ್ಮನ್ನು ಹೊರಗೆ ತರ್ತಾ ಇತ್ತು. ಸೊ ಈ ಥರ ಏನಾಯಿತು ಅಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಜರ್ನಿ ಮಾಡ್ತೀವಿ ಹೌದು, ಬಟ್ ಏನೋ ಒಂಥರ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇನ್ಕಮ್ ಜನ್ರೇಷನ್ಗೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ಎಸ್, ಸೋಷಿಯಲ್ ಮೀಡಿಯಾ ಕೆಲವೊಂದು ಕಡೆ ಇನ್ಫ್ಲೂಯೆನ್ಸ್ ಮಾಡಿದೆ. ಯಾವ ರೀತಿ ಅಂದರೆ ಈಗ ಕೆಲವೊಂದು ಟ್ರೆಕ್ಕಿಂಗ್ ಸ್ಪಾಟ್ಗಳಿರುತ್ತೆ, ನಾವು ಅಲ್ಲಿದು ಫೋಟೋನ ಇವಾಗ ರೆಗ್ಯುಲರ್ ಆಗಿ ಏನು ಮಾಡ್ತೀವಿ ಅಂದರೆ ಒಂದು ಜಾಗಕ್ಕೆ ಹೋದರೆ ತುಂಬ ಸ್ಲೋ ಆಗಿ ಏನಾದರೂ ರೀಲ್ಸ್ ಹಾಕೋದಾಗಿರಲಿ, ಅಲ್ಲಿ ತುಂಬ ನೇಟಿವಿಟಿಗೆ ತಕ್ಕನಂಗೆ ಹಾಕ್ತೀವಿ. ಬಟ್ ಕೆಲವೊಂದು ಜಾಗಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಇವಾಗ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ, ಅಲ್ಲಿ ತುಂಬ ಚೆನ್ನಾಗಿರೋದನ್ನು ಮಾತ್ರ ತೋರಿಸ್ಬೇಕು ನಾನು. ಇವಾಗ ಏನೋ ಒಂದು ಗುಡ್ಡ ಇರುತ್ತೆ, ಮೋಡ ಬರ್ತಾ ಇರುತ್ತೆ, ಆ ಮೋಡನೇ ತೋರಿಸ್ಬೇಕು ನಾನು ಆ ಒಂದು ರೀಲಲ್ಲಿ. ಈಗ ಬೇರೆ ರೀತಿ ಮಾಡೋದಂದರೆ ಇವಾಗ ಅಲ್ಲಿ ಒಂದು ಮಳೆ ಬರ್ತಿದೆ ಅಥವಾ ಬಿಸಿಲು ಬಂದಿರೋದನ್ನು ತೋರಿಸ್ತೀನಿ. ಬಟ್ ಈ ಥರ ಕಂಟೆಂಟ್ಗೆ ನಮಗೆ ಜನನ ಸೆಳಿಬೇಕು ಅನ್ನೋ ಒಂದು ಇಂಪ್ಯಾಕ್ಟ್ ಬಂದ ಮೇಲೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆದಾಗ ಎಸ್, ಕೆಲವೊಂದು ಜಾಗಕ್ಕೆ ಆ ಥರ ಇನ್ಫ್ಲೂಯೆನ್ಸ್ ಮಾಡಿದೆ ಸೋಷಿಯಲ್ ಮೀಡಿಯಾ. ಹೆಂಗೆ ಸೆಪರೇಟ್ ಆಗಿ ನೋಡ್ತೀರಾ, ಇದು ಬಿಸ್ನೆಸ್ ಹೆಲ್ಪ್ ಆಗುತ್ತೆ, ಇದು ಬಿಸ್ನೆಸ್ ಹೆಲ್ಪ್ ಆಗಲ್ಲ? ಅಂದರೆ ಕೆಲವೊಂದು ಜಾಗಗಳಿಗೆ ಇನ್ನೂ ಎಕ್ಸ್ಪ್ಲೋರ್ ಆಗೇ ಇರಲ್ಲ, ಆ ಥರ ಜಾಗನ ನಾನು ಬಿಸ್ನೆಸ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ನೋಡೋದೇ ಇಲ್ಲ.
ಸೊ ಈ ಕೆಲವೊಂದು ಜಾಗ ಈಗ ಗೌರ್ಮೆಂಟ್ ಇಂದ ಪರ್ಮಿಷನ್ಸ್ ಇರುತ್ತೆ. ಇವಾಗ ಟ್ರೆಕ್ಕಿಂಗ್ ಸ್ಪಾಟ್ಸ್ ತಗೊಳ್ಳಿ ನೀವು, ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಅಂಡರ್ ಬಂದಿದೆ ಇವಾಗ ಲಾಸ್ಟ್ ಒಂದು 3-4 ಇಯರ್ಸ್ ಇಂದ. ಸೊ ಆ ಥರ ಜಾಗ ಎಲ್ಲ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತೀವಿ. ಈ ಕೆಲವೊಂದು ಜಾಗ ಎಲ್ಲ ನಮ್ಮೂರ್ ಸೈಡ್ ಎಲ್ಲ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋದ್ರೆ ಮಧ್ಯೆ ಒಂದು ಫಾಲ್ ಸಿಕ್ಬಿಡುತ್ತೆ. ಸೊ ಆ ಥರದ್ದೆಲ್ಲ ಪ್ಯೂರ್ ಇದಾಗೆ ನೋಡ್ತೀವಿ. ಸೊ ಬಿಸ್ನೆಸ್ ಸಿಗೋದು ಬರಲ್ಲ. ನನಗೆ ಪರ್ಸನಲ್ ಆಗಿ ಹೇಳಿದ್ರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಖಂಡಿತ ಹೌದು, ಸೋಷಿಯಲ್ ಮೀಡಿಯಾ ಬೇಕೇ ಬೇಕು, ಜನಕ್ಕೆ ತಿಳಿಸಲೇಬೇಕು ನಮಗೆ ಈ ತರ ಜಾಗ ಇದೆ, ಈ ತರ ಒಳ್ಳೊಳ್ಳೆ ವಿಡಿಯೋ ತೆಗೆಯೋದಾಗ್ಲಿ, ರೀಲ್ ಮಾಡೋದಾಗ್ಲಿ, ಅದು ಕೆಲವೊಂದು ಮಾಡಲೇಬೇಕಾಗುತ್ತೆ. ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ನೀವು, ನನಗೆ ಸೋಷಿಯಲ್ ಮೀಡಿಯಾ ಬೇಕಾಗಿಲ್ಲ ಅಂದ್ರೆ ನಾನು ಹೋಗಿ ನಾನು ಹಾಕ್ಲೇಬೇಕು, ಸೊ ವಿಡಿಯೋ ಮಾಡಲೇಬೇಕು ಆ ಥರ ಇಲ್ಲ. ಬಿಸ್ನೆಸ್ ಕಡೆಯಿಂದ ರೆವೆನ್ಯೂ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಅದು ಮಾಡಲೇಬೇಕಾಗುತ್ತೆ. ಸೊ ಒಂದು ರೀತಿಲಿ ಹೌದು, ಸೋಷಿಯಲ್ ಮೀಡಿಯಾ ಸ್ವಲ್ಪ ನಾವೇನು ಯೋಚನೆ ಮಾಡ್ತೀವಿ ಟ್ರಾವೆಲ್ನ ಸ್ವಲ್ಪ ಚೇಂಜ್ ಮಾಡಿದೆ. ಅಂದ್ರೆ ಪೂರ್ತಿ ಅಲ್ಲ, ನಾವು ಇಲ್ದೇನೂ ನೋಡಿದೀವಿ, ಹಾಕ್ದೇನೂ ಇದ್ದೀವಿ, ಇವಾಗ ಹಾಕ್ತೀವಿ. ಸೊ ಅದು ಟ್ರಾನ್ಸಿಷನ್ ಹಾಗೆ ಅಪ್ಲಿಕೇಶನ್ ಏನೂ ಇಲ್ಲ. ಸೊ ಅದೇ ಕರೆಕ್ಟ್. ಅವ್ರು ಹೇಳಿದಾರನೇ ಸೋಷಿಯಲ್ ಮೀಡಿಯಾದಿಂದ ರೆವೆನ್ಯೂ ಬರುತ್ತೆ ಅಂತ ಹೇಳಿದ್ರಲ್ಲ, ಅದರಿಂದ ಸೋಷಿಯಲ್ ಮೀಡಿಯಾಯಿಂದ ಯೂಸ್ ಆಗಿದೆ. ಹೌದು. ಮತ್ತೊಂದು ಏನಂತಂದರೆ, ಈ ಸೋಷಿಯಲ್ ಮೀಡಿಯಾ ಅಂದರೆ ಇವಾಗ ಈ ಪೇಜನ್ನ ನಾನು ಸ್ಟಾರ್ಟ್ ಮಾಡಿದ್ಮೇಲಿಂದ ಯಾವ ಥರ ಕಾಂಟೆಂಟ್ ಕೊಡಬೇಕು, ಯಾವ ಕ್ಯಾಪ್ಷನ್ ಹಾಕಬೇಕು, ಅದಕ್ಕೆಲ್ಲ ಒಂಥರ ಮೈಂಡು ಓಡ್ತಾ ಇರುತ್ತೆ. ಯಾವುದಾಗಲಿ ಆ ಥರ ಅಂತ ಕ್ರಿಯೇಟಿವಿಟಿ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ಹೆಲ್ಪ್ ಆಗಿದೆ. ಮತ್ತು ಸ್ವಲ್ಪ ಜನಕ್ಕೆ ರೀಚ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಾನು ಮಾಡಿದ ಕಾಂಟೆಂಟು, ನಾನು ಫೇಸ್ ರಿವೀಲ್ ಮಾಡದೇ ಇದ್ರೂ ನಾನು ಮಾಡಿದ ವಿಡಿಯೋ ಸ್ವಲ್ಪ ಜನಕ್ಕೆ ರೀಚ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡಿದ್ರೆ, ಇಷ್ಟು ದಿನದಲ್ಲಿ ಒಂದು 15,000 ಫಾಲೋವರ್ಸ್ ಬಂದ ಮೇಲೆ ಯಾರಿಗೂ ಇಷ್ಟು ದಿನ ಫೇಸ್ ರಿವೀಲ್ ಮಾಡದಿರೋದು ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಫೇಸ್ ರಿವೀಲ್ ಆಗಿದೆ. ಮೋಸ್ಟ್ಲಿ ಅವ್ರು ಪಾರ್ಟಿ ಕೊಡ್ಸೋರಿದ್ದಾರೆ. ಸೊ ಇದು ನಮ್ಮ ಮೊದಲನೇ ಸೆಗ್ಮೆಂಟ್. ಅಂದ್ರೆ ನಿಮ್ ಬಗ್ಗೆ, ನಿಮ್ಮ ಟ್ರಾವೆಲ್ ಹೇಗ್ ನೋಡ್ತಾರೆ ಏನು ಅನ್ನೋದ್ರ ಬಗ್ಗೆ